ಹಾಯ್ ಹಲೋ, ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನ ಹಳಬ್ರಿಗೆ ಎಲ್ರಿಗೂ ಗೊತ್ತು, ಇವತ್ತು ನಾವು ಹೇರ್ ಸ್ಟೈಲ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಕೂಡ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಡೇ 1, ಡೇ 2, ಡೇ 3 ಈ ರೀತಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಆ ಒಂದು ವಿಡಿಯೋಸ್ ನ ಕೂಡ ಹೋಗಿ ನೋಡಿ. ನೀವು 100% ಆ ಒಂದು ವಿಡಿಯೋನ ನೋಡ್ಬಿಟ್ಟು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅಂತ ನಾನು ನಿಮ್ಗೆ ಶೋರ್ ಆಗಿ ಹೇಳ್ತೀನಿ. ಇನ್ನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಇನ್ನೂ ಮುಗ್ದಿಲ್ಲ. ಸೊ ಈಗ ನಾನು ಅಟ್ ಪ್ರೆಸೆಂಟ್ ಹೇರ್ ಸ್ಟೈಲ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಷ್ಟೇ. ಹೇರ್ ಸ್ಟೈಲ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಮೇಕಪ್ ಕ್ಲಾಸಸ್ ಮುಗ್ದೋಯ್ತು ಅಂತ ಏನಿಲ್ಲ. ಮೇಕಪ್ ಕ್ಲಾಸಸ್ ಅಷ್ಟೇ ಇನ್ನು ಎಷ್ಟೊಂದು ಕಮೆಂಟ್ಸ್ ಬರ್ತಾ ಇದೆ, ಡೌಟ್ಸ್ ಬರ್ತಾ ಇದೆ. ನಾನು ಎಲ್ಲಾ ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡ್ತಾ ಮಾಡ್ತಾ ಮುಂದೆ ಮುಂದೆ ಇನ್ನೂ ಕ್ಲಾಸಸ್ ಮಾಡ್ತೀನಿ. ಇನ್ನು ಮೇಕಪ್ ಕ್ಲಾಸಸ್ ಅಷ್ಟೇ ನಾನು ನಿಮ್ಗೆ ಮಾಡ್ತಾ ಹೋಗ್ತೀನಿ. ಈಗ ಅಟ್ ಪ್ರೆಸೆಂಟ್ ನಾನು ನಿಮ್ಗೆ ಇವತ್ತಿಂದ ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯೆ ಮಧ್ಯೆ ಮೇಕಪ್ ಕೂಡ ವಿಡಿಯೋಸ್ ನ ಹಾಕ್ತಾ ಬರ್ತೀನಿ. ಇನ್ನು ನೀವೆಲ್ಲ ಕಮೆಂಟ್ ಹಾಕಿರುವಂತ ಎಲ್ಲಾ ವಿಡಿಯೋಸ್ ಕೂಡ 100% ಕವರ್ ಮಾಡ್ತೀನಿ ಅಂತಾನೆ ನಾನು ನಿಮ್ಗೆ ಶೋರ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಹೇರ್ ಸ್ಟೈಲ್ಸ್ ಗಳನ್ನ ಹೇಗೆ ಮಾಡೋದು ಅಂತ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲ ಒಂದೇ ಕ್ಲಾಸ್ ಅಲ್ಲೇ ಹೇಳಕ್ಕಾಗಲ್ಲ. ಸೊ ಇವತ್ತಿಂದ ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ಕ್ಲಾಸಸ್ ಅಲ್ಲಿ ನಾನು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಹೇರ್ ಸ್ಟೈಲ್ಸ್ ಗಳನ್ನ ಹೇಳ್ಕೊಡ್ತಾ ಬರ್ತೀನಿ. ಅಂದ್ರೆ ಒಂದೇ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ಅಲ್ಲ, ನಿಮ್ಗೆ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾ ಬರ್ತೀನಿ. ಅಡ್ವಾನ್ಸ್ ಲೆವೆಲ್ ಹೇರ್ ಸ್ಟೈಲ್ಸ್ ಮಾಡೋ ತನಕನೂ ನಾನು ನಿಮ್ಗೆ ಕ್ಲಾಸಸ್ ನ ಕಂಟಿನ್ಯೂ ಮಾಡ್ತಾನೆ ಹೋಗ್ತೀನಿ. ಈಗ ಫಸ್ಟ್ ನೀವು ಹೇರ್ ಸ್ಟೈಲಿಸ್ಟ್ ಆಗ್ಬೇಕು, ಹೇರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ ಏನೇನ್ ಟೂಲ್ಸ್ ನೀವು ಪರ್ಚೇಸ್ ಮಾಡ್ಬೇಕು ಅಂತ ಕೂಡ ನಾನು ನಿಮ್ಗೆ ಈ ಒಂದು ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಬೇಸಿಕ್ ಆಗಿ ನೀವು ಒಂದು ಥಿಯರಿ, ಒಂದು ತುಂಬಾ ಥಿಯರಿ ಇಲ್ಲ, ತುಂಬಾ ಸಿಂಪಲ್ ಥಿಯರಿ, ಈ ಒಂದು ಸಿಂಪಲ್ ಥಿಯರಿನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಒಂದು ಥಿಯರಿ ಕ್ಲಾಸ್ ಕೂಡ ಇವತ್ತು ನಿಮ್ಗೆ ನಡೆಯುತ್ತೆ. ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಟೂಲ್ಸ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾವ್ಯಾವ ಟೂಲ್ಸ್ ಪರ್ಚೇಸ್ ಮಾಡ್ಬೇಕಾಗತ್ತೆ ಅಂತ ಕೂಡ ನಾನು ನಿಮ್ಗೆ ಮತ್ತೆ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಇರುವಂತ ಟೂಲ್ಸ್ ನ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಬಿಗಿನರ್ಸ್ ಎಲ್ಲ ನೀವು ಯಾವ ರೀತಿ ಪರ್ಚೇಸ್ ಮಾಡ್ಬೇಕು, ಮತ್ತೆ ಹೇರ್ ಸ್ಪ್ರೇಸ್ ಗಳು ಯಾವ್ಯಾವ ಪರ್ಚೇಸ್ ಮಾಡ್ಬೇಕು, ಈ ಎಲ್ಲಾ ಟೆಕ್ನಿಕ್ಸ್ ಮತ್ತೆ ಯಾವ್ಯಾವ ರೀತಿ ಟೆಕ್ನಿಕ್ಸ್ ನ ಯೂಸ್ ಮಾಡೋದಕ್ಕೆ ಯಾವ್ಯಾವ ಹೇರ್ ಸ್ಪ್ರೇ ಬೇಕಾಗತ್ತೆ ಎಲ್ಲಾನು ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈಗ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಈ ಒಂದು ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್ ಅಲ್ಲಿ ನಾವು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹೇರ್ ಸ್ಟೈಲ್ ಮಾಡ್ಬೇಕು ಅಂತಂದ್ರೆ ನಾವು ಸೆಕ್ಷನ್ಸ್ ನಾಗಿ ಡಿವೈಡ್ ಮಾಡ್ಕೊಳ್ತೀವಿ ಅಲ್ವಾ. ಸೊ ಸೆಕ್ಷನ್ಸ್ ಗಳಲ್ಲಿ ವೆರೈಟೀಸ್ ಆಫ್ ಸೆಕ್ಷನ್ಸ್ ನ ನಾವು ತಗೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಈ ರೀತಿ ಸ್ಟ್ರೈಟ್ ಆಗಿ ನೀವೇನಾದ್ರೂ ಸೆಕ್ಷನ್ ತಗೊಂಡ್ರೆ ಇದನ್ನ ನಾವು ವರ್ಟಿಕಲ್ ಸೆಕ್ಷನ್ ಅಂತ ಕರಿತೀವಿ. ಓಕೆನಾ? ಈ ರೀತಿ ಸ್ಟ್ರೈಟ್ ಆಗಿ ನಾವು ಸೆಕ್ಷನ್ಸ್ ಗಳನ್ನ ತಗೊಳ್ತೀವಲ್ಲ, ಇದಕ್ಕೆ ವರ್ಟಿಕಲ್ ಸೆಕ್ಷನ್ ಅಂತ ಕರಿತೀವಿ. ನಿಮ್ಗೆ ಮುಂದೆ ಮುಂದೆ ಹೇರ್ ಸ್ಟೈಲ್ ಕ್ಲಾಸಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗತ್ತೆ. ಈಗ ಫಸ್ಟ್ ಥಿಯರಿ ತಿಳ್ಕೊಳ್ಳಿ. ಓಕೆನಾ? ಈ ರೀತಿ ನಾವು ಈ ರೀತಿ ಸೆಕ್ಷನ್ಸ್ ನ ತಗೋತೀವಲ್ವಾ, ಈ ರೀತಿ ಅಡ್ಡಡ್ಡ, ಇದನ್ನ ನಾವು ಹಾರಿಜಾಂಟಲ್ ಸೆಕ್ಷನ್ಸ್ ಅಂತ ಕರಿತೀವಿ. ನೋಡಿ, ಈ ಒಂದು ಸ್ಟ್ರೈಟ್ ಆಗಿ ತಗೊಳ್ಳೋಂತ ಸೆಕ್ಷನ್ಸ್ ನ ವರ್ಟಿಕಲ್ ಸೆಕ್ಷನ್, ಈ ರೀತಿ ಅಡ್ಡ ಅಡ್ಡ ತಗೊಳ್ತೀವಲ್ಲ ಇದನ್ನ ನಾವು ಹಾರಿಜಾಂಟಲ್ ಸೆಕ್ಷನ್ಸ್ ಅಂತ ಕರಿತೀವಿ. ಮತ್ತೆ ಈ ರೀತಿ ನೋಡಿ, ಈ ರೀತಿ ನಾವು ಆಂಗಲ್ ಆಗಿ ತಗೊಳ್ತೀವಿ ನೋಡಿ, ಈ ರೀತಿ ಸೈಡ್ಗೆ ಈ ರೀತಿ ತಗೊಳ್ಬಹುದು, ಇಲ್ಲ ಈ ರೀತಿ ತಗೊಳ್ಬಹುದು. ಇದನ್ನ ನಾವು ಡಯಾಗನಲ್ ಸೆಕ್ಷನ್ಸ್ ಅಂತ ಕರಿತೀವಿ. ನಿಮ್ಗೆ ಈ ಒಂದು 3 ರೀತಿಯಾದಂತಹ ಸೆಕ್ಷನ್ಸ್ ನ ನಾವು ಮ್ಯಾಕ್ಸಿಮಮ್ ತಗೊಂಡು ಹೇರ್ ಸ್ಟೈಲ್ ನ ಕ್ರಿಯೇಟ್ ಮಾಡ್ತೀವಿ. ಈ ಒಂದು ಸೆಕ್ಷನ್ಸ್ ನ ನೀವು ನೆನ್ಪಿಟ್ಕೊಳ್ಳಿ. ಇನ್ನ ನೆಕ್ಸ್ಟ್ ಬ್ಯಾಕ್ ಕೂಮಿಂಗ್ ಮಾಡ್ತೀವಿ ನಾವು. ಯಾವ್ಯಾವ್ದಕ್ ಬ್ಯಾಕ್ ಕೂಮಿಂಗ್ ಮಾಡ್ತೀವಿ ಅಂತ ಅಂದ್ರೆ, ಬ್ಯಾಕ್ ಕೂಮಿಂಗ್ ಅಂತ ಅಂದ್ರೆ ಏನ್ ಗೊತ್ತಾ, ಒಂದು ವಾಲ್ಯೂಮ್ ಕೊಡೋದಿಕ್ಕೋಸ್ಕರ ನಾವು ಬ್ಯಾಕ್ ಕೂಮಿಂಗ್ ಮಾಡ್ತೀವಿ. ಇನ್ನು ಕೆಲವೊಂದು ಹೇರ್ ಸ್ಟೈಲ್ಸ್ ಗಳಲ್ಲಿ ನಾವು ಕೆಳಗಡೆ ಈ ರೀತಿ ಹೇರ್ ಅಲ್ಲಿ ನಾವು ಹೇರ್ ಪಿನ್ಸ್ ಹಾಕೊಳ್ತಾ ಬರ್ಬೇಕಾಗತ್ತೆ. ಅವಾಗ ನಾವು ಜಸ್ಟ್ ಪಿನ್ ಹಾಕಿದ್ರೆ ಇಲ್ಲಿ ಉಳ್ಕೊಳ್ಳಲ್ಲ. ಸೊ ಆ ಒಂದು ಗ್ರಿಪ್ಪಿಗೋಸ್ಕರ ಕೂಡ ನಾವು ಬ್ಯಾಕ್ ಕೋಮಿಂಗ್ ನ ಮಾಡ್ತೀವಿ. ನೋಡಿ, ಈ ರೀತಿಯಾದಂತ ಸೆಕ್ಷನ್ಸ್ ನ ತಗೊಂಡು ಇಲ್ಲೆಲ್ಲ ಬ್ಯಾಕ್ ಕೋಮಿಂಗ್ ಮಾಡೋದಕ್ಕೆ ನಾವು ರೂಟ್ ಬ್ಯಾಕ್ ಕೋಮಿಂಗ್ ಅಂತ ಕರಿತೀವಿ. ಈ ರೂಟ್ ಬ್ಯಾಕ್ ಕೋಮಿಂಗ್ ಎಲ್ಲಿ ಅಂತ ಅಂದ್ರೆ ನೋಡಿ, ಇಲ್ಲಿ ಈ ಒಂದು ಸೆಕ್ಷನ್ಸ್ ನ ಇಲ್ಲಿ ತಗೊಂಡು ಇಲ್ಲಿ ಬ್ಯಾಕ್ ಕೋಮಿಂಗ್ ಮಾಡ್ತೀವಿ. ಓಕೆನಾ? ಇದು ನಾವು ಬಫ್ ಮಾಡುವಾಗ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಈ ರೀತಿಯಾಗಿ ನಾವು ಹೇಳಿದ್ನಲ್ಲ ನಾನು, ಹೇರ್ ಪಿನ್ಸ್ ಹಾಕೋದಿಕ್ಕೆ ಯೂಸ್ ಮಾಡ್ತೀವಿ ಅಂತ. ಹೇರ್ ಪಿನ್ಸ್ ಇವಾಗ ಈ ಒಂದು ಪೋರ್ಷನ್ಸ್ ಅಲ್ಲಿ ಹೇರ್ ಪಿನ್ಸ್ ಹಾಕ್ಬೇಕು ಅಂತಂದ್ರೆ ನಮ್ಗೆ ಗ್ರಿಪ್ ಬೇಕು. ಅವಾಗ ಈ ರೀತಿಯಾದಂತ ಬ್ಯಾಕ್ ಕೋಮಿಂಗ್ ಮಾಡ್ತೀವಿ. ಈ ರೀತಿಯಾದಂತ ನೋಡಿ, ಈ ರೀತಿಯ ಸೆಕ್ಷನ್ಸ್ ನ ತಗೊಂಡು ಇದೆಲ್ಲ ಬ್ಯಾಕ್ ಕೋಮಿಂಗ್ ಮಾಡಿರೋದು. ಓಕೆನಾ? ನಿಮ್ ಬ್ಯಾಕ್ ಕೋಮಿಂಗ್ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಮಾಡುವಾಗ ನಿಮ್ಗೆ ಗೊತ್ತಾಗತ್ತೆ. ಸೊ ಈಗ ನೀವು ಈ ಒಂದು ಥಿಯರಿನ ತಿಳ್ಕೊಳ್ಳಿ. ಓಕೆನಾ? ನೋಟ್ಸ್ ಮಾಡ್ಕೊಳ್ಳಿ. ಇನ್ನ ನೋಡಿ, ಈ ರೀತಿ ಬ್ಯಾಕ್ ಕೋಮಿಂಗ್ ಮಾಡೋದಕ್ಕೆ ಇದನ್ನ ನಾವು ಫುಲ್ ಬ್ಯಾಕ್ ಕೋಮಿಂಗ್ ಅಂತ ಕರಿತೀವಿ. ಇನ್ನೊಂದು ಹೇಳದ್ನಲ್ಲ ನಾನು, ಇವಾಗ ನಾವು ಇವಾಗ ಒಂದು ಹೇರ್ ನ ನಾವು ಕೊಂಡೆ ತರ ಕ್ರಿಯೇಟ್ ಮಾಡ್ಬೇಕು, ಇವಾಗ ಬಂದ್ ತರ ಕ್ರಿಯೇಟ್ ಮಾಡ್ಬೇಕು. ಅವಾಗ ನಾವು ಈ ರೀತಿಯಾಗಿ ಹೇರ್ ನ
ಬ್ಯಾಕ್ ಕೂಮಿಂಗ್ ಮಾಡ್ಕೊಳ್ತೀವಿ. ಇದನ್ನ ನಾವು ಬಾಲ್ ಬ್ಯಾಕ್ ಕೂಮಿಂಗ್ ಅಂತ ಕರಿತೀವಿ. ಓಕೆನಾ? ಈಗ ನೀವು ಥಿಯರಿ ಕೇಳುವಾಗ ಇದೇನಿದು ಈ ರೀತಿಯಾದಂತ ಹೆಸರೆಲ್ಲ ಇದೆ ಅಂತ ಅನ್ಕೊಳ್ತಿರ್ಬೋದು. ಬಟ್ ಪ್ರಾಕ್ಟಿಕಲ್ ಮಾಡುವಾಗ 100% ನಿಮಗೆ ತುಂಬಾ ಈಸಿ ಆಗುತ್ತೆ. ಇವತ್ತು ನಾನ್ ಹೇಳುವಂತ ಎಲ್ಲಾ ಡೀಟೇಲ್ಸ್ ಕೂಡ ನೀವು ನೋಟ್ಸ್ ಆಗಿ ಬರ್ಕೊಳ್ಳಿ. ಓಕೆನಾ? ಇನ್ನ ನೆಕ್ಸ್ಟ್ ನೋಡಿ, ಇದು ನಮ್ದು ಹೆಡ್ ಈ ರೀತಿಯಾಗಿ ಇರುತ್ತೆ. ಇದು ನಮ್ದು ನೆಕ್ ಪೋರ್ಷನ್. ಓಕೆನಾ? ಈ ಹೆಡ್ ಅಲ್ಲಿ ಇದು ಫ್ರಂಟ್ ನೋಡಿ, ಇದು ಫ್ರಂಟ್. ಇದನ್ನ ನಾವು ಫ್ರಂಟ್ ಏರಿಯಾ ಅಂತ ಕರಿತೀವಿ. ನೋಡಿ, ಫ್ರಂಟ್ ಏರಿಯಾ ಅಂತ. ಇನ್ನ ನೆಕ್ಸ್ಟ್ ಇಲ್ಲಿ ಇದು ಫ್ರಂಟ್ ಆದ್ಮೇಲೆ ಇಲ್ಲಿ ಬರುತ್ತೆ ನೋಡಿ, ಇದನ್ನ ನಾವು ಟಾಪ್ ಏರಿಯಾ ಅಂತ ಕರಿತೀವಿ. ನೋಡಿ, ಟಾಪ್ ಏರಿಯಾ. ಇನ್ನ ನೆಕ್ಸ್ಟ್ ಅದರಿಂದ ಕೆಳಗೆ ಒಂದ್ ಸ್ವಲ್ಪ, ಇದು ಟಾಪ್ ಅಂತಂದ್ರೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ. ಇದನ್ನ ನಾವು ಕ್ರೌನ್ ಏರಿಯಾ ಅಂತ ಕರಿತೀವಿ. ನೋಡಿ, ಕ್ರೌನ್ ಏರಿಯಾ. ಇನ್ನ ನೆಕ್ಸ್ಟ್ ಅದ್ರಿಂದ ಕೆಳಗೆ ಒಂದ್ ಸ್ವಲ್ಪ, ಇದನ್ನ ನಾವು ಸೆಮಿ ಕ್ರೌನ್ ಏರಿಯಾ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಇಲ್ಲಿ ನಾವು ಆಕ್ಸಿಪಿಟಲ್ ಏರಿಯಾ, ಇನ್ನು ಸ್ವಲ್ಪ ಕೆಳಗೆ ಇದನ್ನ ನಾವು ಆಕ್ಸಿಪಿಟಲ್ ಏರಿಯಾ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಇಲ್ಲಿ ಕೆಳಗೆ ಪೂರ್ತಿ ಇದು ಸ್ವಲ್ಪ ಕತ್ತತ್ರ ಸ್ವಲ್ಪ ಸ್ವಲ್ಪ ಹೇರ್ ಇರುತ್ತಲ್ವಾ, ಇದನ್ನ ನಾವು ನೇಪ್ ಏರಿಯಾ ಅಂತ ಕರಿತೀವಿ. ಓಕೆನಾ? ಇನ್ನ ನೆಕ್ಸ್ಟ್ ಇದು ಕಿವಿ. ಈ ಕಿವಿ ಹಿಂದೆಗಡೆ ಇರುವಂತ ಒಂದು ಪೋರ್ಷನ್ ನಾವು ಟೆಂಪಲ್ ಏರಿಯಾ ಅಂತ ಕರಿತೀವಿ, ಇಲ್ಲಾಂದ್ರೆ ಸೈಡ್ ಏರಿಯಾ ಅಂತ ಕರಿತೀವಿ. ಇದನ್ನ ನೀವು ನೋಟ್ಸ್ ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗತ್ತೆ. ಓಕೆನಾ? ಇನ್ನ ನೆಕ್ಸ್ಟ್ ನಾವು ಏನಾದ್ರೂ ಈ ಒಂದು ಹೆಸರುಗಳೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ, ಹೇರ್ ಸ್ಟೈಲ್ ಮಾಡುವಾಗ ಇವಾಗ ಫಾರ್ ಎಕ್ಸಾಂಪಲ್ ಫ್ರಂಟ್ ಏರಿಯಾ, ಇವಾಗ ಹಾಸ್ಪಿಟಲ್ ಏರಿಯಾ ಅಂತ ಏನಾದ್ರು ಅಂದಾಗ ನಿಮಗೆ ನೀಟಾಗಿ ಗೊತ್ತಾಗತ್ತೆ. ಓಕೆನಾ? ನಾನು ನಿಮ್ಗೆ ನೀಟಾಗಿ ಅರ್ಥ ಆಗೋ ತರ ನಾನು ಮುಂದೆ ಮುಂದೆ ಎಲ್ಲಾನು ನಾನು ಪ್ರಾಕ್ಟಿಕಲ್ ಅಲ್ಲಿ ತೋರಿಸ್ತೀನಿ. ಈಗ ಜಸ್ಟ್ ಇದನ್ನ ನೀವು ನೋಟ್ಸ್ ನ ಮಾಡ್ಕೊಂಡಿರಿ. ಯಾಕಂತ ಅಂದ್ರೆ ಇನ್ ಕೇಸ್ ಫ್ಯೂಚರ್ ಅಲ್ಲಿ ನೀವೇನಾದ್ರೂ ಕ್ಲಾಸಸ್ ನ ತಗೊಳ್ಬೇಕು ಅಂತ ಅಂದ್ರೂ ಕೂಡ ನಿಮ್ಗೆ ತುಂಬಾ ಯೂಸ್ಫುಲ್ ಆಗತ್ತೆ. ಮತ್ತೆ ಈ ಒಂದು ಎಲ್ಲಾ ಹೆಸರು ನೀವು ತಿಳ್ಕೊಂಡಿರ್ಬೇಕು. ಆಸ್ ಎ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತಂದ್ರೆ ಮೇಕಪ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಬೇಕು. ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಆಗ್ಬೇಕು ಅಂತಂದ್ರೆ ಹೇರ್ ಸ್ಟೈಲ್ ಬಗ್ಗೆನೂ ಕೂಡ ಸೆಕ್ಷನ್ಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಬೇಕು. ಆಗಷ್ಟೇ ನೀವು ಪ್ರೊಫೆಷನಲ್ ಅಂತ ಅನ್ಸ್ಕೊಳ್ಳೋದು. ಓಕೆನಾ? ಇಲ್ಲ ಅಂತಂದ್ರೆ ಪ್ರೊಫೆಷನಲ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಓಕೆ, ಇನ್ನು ಇವತ್ತು ನಾನು ನಿಮ್ಗೆ ಈಗ ಹೇರ್ ಸ್ಟೈಲ್ ಮಾಡೋದಕ್ಕೆ ಆಸ್ ಎ ಹೇರ್ ಸ್ಟೈಲಿಸ್ಟ್ ನಿಮ್ಮ ಹತ್ರ ಏನೇನ್ ಪ್ರಾಡಕ್ಟ್ಸ್ ಇರ್ಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಫಸ್ಟ್ ನಾನು ನಿಮಗೆ ಸ್ಪ್ರೇಸ್ ಬಗ್ಗೆ ತೋರಿಸ್ತೀನಿ. ಈಗ ನಾವು ಹೇರ್ ಬಗ್ಗೆ, ಹೇರ್ಗೆ ನಾವು ಎಲ್ಲ ಹೀಟ್ ಮಾಡುವಾಗ, ಇವಾಗ ಫಾರ್ ಎಕ್ಸಾಂಪಲ್ ಟೂಲ್ಸ್ ಅಲ್ಲಿ ನಾವು ಹೀಟ್ ಮಾಡೇನೆ ಎಲ್ಲಾ ಹೇರ್ ಸ್ಟೈಲ್ಸ್ ನ ಮಾಡೋದು. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ತಗೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಇರುತ್ತೆ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ. ನಾನು ಇವತ್ತು ತೋರಿಸುವಂತ ಎಲ್ಲಾ ಪ್ರಾಡಕ್ಟ್ಸ್, ಎಲ್ಲಾ ಟೂಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡ್ಬಿಟ್ಟು ಪರ್ಚೇಸ್ ಮಾಡಿ. ಮತ್ತೆ ಇವತ್ತು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋವಾಗೇನೆ ಯಾವ್ದು ಬೆಸ್ಟ್, ಯಾವ್ದು ಹೈ ಎಂಡ್ ಅಂತ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಬಿಗಿನರ್ಸ್ ನೀವು ಯಾವ್ದೊಂದು ಪ್ರಾಡಕ್ಟ್ ನ ತಗೊಳ್ಬೇಕು ಅಂತ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನೋಡಿ, ಇದು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಬಿ ಬ್ಲಂಟ್ ಅವ್ರದ್ದು, ತುಂಬಾ ಚೆನ್ನಾಗಿದೆ. ಇದನ್ನ ನೀವು ಪರ್ಚೇಸ್ ಮಾಡಬಹುದು. ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ. ಇದನ್ನ ನಾವು ಹೇರ್ ಸ್ಟೈಲ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಸ್ಪ್ರೇನ ಹೇರ್ಗೆ ಸ್ಪ್ರೇ ಮಾಡ್ಬೇಕಾಗತ್ತೆ. ಓಕೆನಾ? ಇನ್ನ ನೆಕ್ಸ್ಟ್ ಇದು ಕರ್ಲ್ ಡಿಫೈನಿಂಗ್ ಕ್ರೀಮ್ ಅಂತ. ಆಕ್ಚುಲಿ ಈಗ ಮೂಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಆ ಮೂಸ್ ಆದ್ರೂ ಯೂಸ್ ಮಾಡ್ಬೋದು, ಇದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಕರ್ಲ್ ಮಾಡೋದಕ್ಕಿಂತ ಮುಂಚೆ ಇದು ಸ್ವಲ್ಪ ಈ ರೀತಿ ಕ್ರೀಮ್ ತರ ಬರುತ್ತೆ. ನಾನು ಸ್ವಲ್ಪ ನಿಮ್ಗೆ ಓಪನ್ ಮಾಡಿ ತೋರಿಸ್ತೇನೆ ರೀ. ಜಸ್ಟ್ ನೋಡಿ, ಈ ರೀತಿ ನಿಮ್ಗೆ ಏನು ಕಾಣಿಸೋದಿಲ್ಲ, ಒಂದು ಕ್ರೀಮ್ ತರ, ಒಂದು ಮಾಯಿಶ್ಚರೈಸರ್ ತರ ಇರುತ್ತೆ ಅಷ್ಟೇ. ಇದು ನೋಡಿ, ಈ ರೀತಿ ಒಂದು ಮಾಯಿಶ್ಚರೈಸರ್ ತರ ಇರುತ್ತೆ. ಇದನ್ನ ಜಸ್ಟ್ ನೀವು ಕರ್ಲ್ ಮಾಡೋದಕ್ಕಿಂತ ಮುಂಚೆ ಹೇರ್ಗೆ ಹಚ್ಬಿಟ್ಟು ಕರ್ಲ್ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಓಕೆನಾ? ಇನ್ನ ನೆಕ್ಸ್ಟ್ ಶೈನ್ ಸ್ಪ್ರೇ. ಈ ಒಂದು ಶೈನ್ ಸ್ಪ್ರೇ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ, ನೀವು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಹೇರ್ ಸ್ಟೈಲ್ ಎಲ್ಲ ಮಾಡಿರ್ತೀರಾ, ಈ ಒಂದು ಶೈನ್ ಸ್ಪ್ರೇ ಹೊಡೆದ್ರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಒಂದು ಶೈನ್ ಸ್ಪ್ರೇನ ನೀವು ಪರ್ಚೇಸ್ ಮಾಡ್ಬೋದು. ಇನ್ನ ನೆಕ್ಸ್ಟ್ ಹೋಲ್ಡಿಂಗ್ ಸ್ಪ್ರೇ. ಹೋಲ್ಡಿಂಗ್ ಸ್ಪ್ರೇ ಅಂತೂ ತುಂಬಾ ಚೆನ್ನಾಗಿ ಬೇಕು. ನೀವು ಹೇರ್ ಸ್ಟೈಲ್ ಮಾಡುವಂತ ಹೇರ್ ಸ್ಟೈಲ್ ಹೋಲ್ಡ್ ಆಗ್ಬೇಕು ಅಂತಂದ್ರೆ ಹೋಲ್ಡಿಂಗ್ ಸ್ಪ್ರೇನ ತಗೊಳ್ಬೇಕಾಗತ್ತೆ. ಇನ್ನ ನಾರ್ಮಲ್ ಹೇರ್ ಸ್ಟೈಲ್ಸ್ಗೆಲ್ಲ ನೀವು ಒಂದು 5 ನಂಬರ್ ತಗೊಂಡ್ರೆ ಆಯ್ತು. ಸ್ವಲ್ಪ ನೀವು ಏನಾದ್ರೂ ಇವಾಗ ಲೈನ್ಸ್ ಹೇರ್ ಸ್ಟೈಲ್ ಏನಾದ್ರು ಮಾಡ್ಬೇಕು ಅಂತಂದ್ರೆ ಲೆವೆಲ್ 5 ಎಬೋ, ನಾನು ನೋಡಿ ಇದು ಲೆವೆಲ್ 7 ತಗೊಂಡಿದ್ದೀನಿ. ಲೆವೆಲ್ 7 ಏನಕ್ಕೆ ತಗೊಂಡಿದ್ದೀನಿ ಅಂತ ಅಂದ್ರೆ, ಇವಾಗ ನಾನು ನಾರ್ಮಲ್ ಹೇರ್ ಸ್ಟೈಲ್ಗೆ ಬೇರೆ ಸ್ಪ್ರೇ, ಇದಕ್ ಬೇರೆ ಹೇರ್ ಸ್ಪ್ರೇ ಅಂತ ನಾನು ಪರ್ಚೇಸ್ ಮಾಡೋದಕ್ಕಿಂತ ಲೆವೆಲ್ 7 ತಗೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ನಾನು ಸ್ವಲ್ಪ ಲೆವೆಲ್ 7 ತಗೊಂಡಿದ್ದೀನಿ. ಇದರಲ್ಲಿ ಇನ್ನು ನಿಮ್ಗೆ
ಟಾಫ್ಟ್ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು, ಅದು ಪ್ರೊಫೆಷನಲ್ ಆಗಿರುತ್ತೆ. ಆಕ್ಚುಲಿ ನಾನು ಟಾಫ್ಟ್ ಕೂಡ ಯೂಸ್ ಮಾಡಿದೀನಿ. ಬಟ್ ಏನಂತಂದ್ರೆ ಅದು ಖಾಲಿ ಆಯ್ತು. ಕೆಲವೊಂದ್ಸಲ ನಾನು ಹೇರ್ ಸ್ಪ್ರೇಸ್ ಅಂತೂ ತುಂಬಾ ಬ್ರಾಂಡ್ಸ್ ನಾನು ಯೂಸ್ ಮಾಡಿದೀನಿ. ನನ್ಗೆ ಯಾವ್ದಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಈಗ ಅಟ್ ಪ್ರೆಸೆಂಟ್ ನಾನು ಈ ಒಂದು ಹೇರ್ ಸ್ಪ್ರೇನ ಯೂಸ್ ಮಾಡ್ತಿದ್ದೀನಿ, ಗೆಟ್ ಸ್ಪ್ರೇ ಅವ್ರದ್ದು ಸೆಟ್ ಅಂಡ್ ಕೀಪ್ ಸ್ಪ್ರೇ ಅಲ್ಟ್ರಾ ಹೋಲ್ಡ್ ಅಂತ ಬರುತ್ತೆ ನೋಡಿ. ಇದು ನಾನು 7 ತಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ, ಇದನ್ನ ಕೂಡ ನೀವು ಯೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ ಟಾಫ್ಟ್ ಸ್ವಲ್ಪ ಹೈ ಎಂಡ್ ಇರುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ ಬಿ ಬ್ಲಂಟ್ ಅವ್ರದೇನೆ ಬರುತ್ತೆ ಹೋಲ್ಡಿಂಗ್ ಸ್ಪ್ರೇ, ಅದನ್ನು ಯೂಸ್ ಮಾಡಬಹುದು. ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ ಪರ್ಚೇಸ್ ಮಾಡಿ. ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಅಂತ ಅಂದ್ರೆ ಇದು ಬರುತ್ತೆ, ಇದನ್ನ ನೀವು ಪರ್ಚೇಸ್ ಮಾಡಬಹುದು. ಇನ್ನ ಟೆಕ್ನಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಟೆಕ್ನಿಕ್ಸ್ ಗೊತ್ತಿಲ್ಲದೆ ಹೈ ಎಂಡ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ವೇಸ್ಟ್. ಬಟ್ ಟೆಕ್ನಿಕ್ಸ್ ಗೊತ್ತಿದ್ದು ಸ್ವಲ್ಪ ನಾವು ಲೋ ಬಜೆಟ್ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ರು ಕೂಡ ನಾವು ಪ್ರೊಫೆಷನಲ್ ಆಗಿ ಹೇರ್ ಸ್ಟೈಲ್ ಮಾಡಬಹುದು. ಓಕೆನಾ, ಮೇಕಪ್ ಅಷ್ಟೇ, ಹೇರ್ ಸ್ಟೈಲ್ ಅಷ್ಟೇ. ಇನ್ನ ನೆಕ್ಸ್ಟ್ ಬೇಕಾಗಿರೋದು ನಮಗೆ ನೋಡಿ ಸೆಕ್ಷನ್ ಕ್ಲಿಪ್ಸ್ ಈ ರೀತಿ ಬರುತ್ತೆ. ಇದನ್ನ ಕ್ರೊಕೊಡೈಲ್ ಕ್ಲಿಪ್ಸ್ ಅಂತ ಕೂಡ ಕರೀತಾರೆ. ಈ ರೀತಿಯಾದಂತ ಸೆಕ್ಷನ್ ಕ್ಲಿಪ್ಸ್ ನ ಪರ್ಚೇಸ್ ಮಾಡ್ಬೇಕಾಗತ್ತೆ. ಇದನ್ನು ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಇನ್ನ ನೆಕ್ಸ್ಟ್ ಸ್ಟ್ರೈಟ್ನಿಂಗ್ ಮಿಷಿನ್ ನೋಡಿ, ಈ ರೀತಿ ಸ್ಟ್ರೈಟ್ನಿಂಗ್ ಮಿಷಿನ್. ಆಕ್ಚುಲಿ ನಮ್ ಹೇರ್ ಸ್ಟೈಲ್ ಕ್ಲಾಸಸ್ ಅಲ್ಲಿ ನೀವು ಬ್ರೈಡ್ಸ್ಗೆಲ್ಲ ಏನು ಅಂತ ಈ ಒಂದು ಸ್ಟ್ರೈಟ್ನಿಂಗ್ ಮಿಷಿನ್ ಅಲ್ಲಿ ಏನಂತ ಯೂಸ್ ಮಾಡಲ್ಲ. ಇನ್ನ ನಾವು ಸ್ಯಾರೀಸ್ಗೆಲ್ಲ ನಾವು ಸ್ಟ್ರೈಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇನ್ನ ನಾವು ಆಲ್ಮೋಸ್ಟ್ ಸಲೂನ್ಸ್ ಅಲ್ಲಿ ಯೂಸ್ ಮಾಡುವಾಗ ಸ್ವಲ್ಪ ಹೈ ಎಂಡ್ ತಗೊಂಡ್ರೆ ಬೆಸ್ಟ್ ಅನ್ಸುತ್ತೆ. ಯಾಕಂತಂದ್ರೆ ಅಲ್ಲಿ ಹೆವಿ ಯೂಸ್ ಮಾಡ್ತೀವಲ್ಲ ಸ್ಟ್ರೈಟ್ನಿಂಗ್ ಮಾಡೋದು, ಇವಾಗ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಎಲ್ಲ ಯೂಸ್ ಮಾಡ್ತೀವಲ್ಲ. ಸೊ ಇದಕ್ಕೆ ನೀವು ಸ್ವಲ್ಪ ಕಡಿಮೆ ಬಜೆಟ್ ತಗೊಂಡ್ರು ಆಗುತ್ತೆ. ಈ ಒಂದು ಸ್ಟ್ರೈಟ್ನರ್ ಆಕ್ಚುಲಿ ಇದು ನೋಡಿ, ಇದು ಚೋಬಾದು. ನಾನು ಯಾವಾಗ ತಗೊಂಡಿರೋದು ಗೊತ್ತಾ, ನಾನು ನನ್ನ ಜರ್ನಿನ ಈ ಒಂದು ಸಲೂನ್ ಜರ್ನಿ ಆಕ್ಚುಲಿ ಫಸ್ಟ್ ಸಲೂನ್ ಸ್ಟಾರ್ಟ್ ಮಾಡಿದ್ದು ಅವಾಗ ತಗೊಂಡಿರೋದು ನಾನು. ಇದು ಇನ್ನೂ ಬಂದಿದೆ ಹತ್ತತ್ರ 9.5 ವರ್ಷ ಮೇಲಾಗಿದೆ ಈ ಒಂದು ಸ್ಟ್ರೈಟ್ನರ್ ತಗೊಂಡು. ನೋಡಿ 9.5 ವರ್ಷದಿಂದ ಈ ಒಂದು ಸ್ಟ್ರೈಟ್ನರ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಹೇಳ್ತಾರೆ ಎಲ್ರು ಐಕಾನಿಕ್ ತಗೊಳ್ಬೇಕು ಅಂತ. ಐಕಾನಿಕ್ ಚೆನ್ನಾಗಿದೆ, ನಾನು ಇಲ್ಲ ಅಂತ ಅನ್ನಲ್ಲ. ಬಟ್ ಐಕಾನಿಕ್ ಕಾಸ್ಟ್ಲಿ ಆಗತ್ತೆ. ನಮ್ ಬಜೆಟ್ ಅಲ್ಲಿ ಆಕ್ಚುಲಿ ನಾನು ಬಿಗಿನರ್ ಇದ್ದಾಗ ನಾನ್ ಬಜೆಟ್ ಅಲ್ಲೇ ನೋಡಿ ತಗೊಂಡೆ. ಯಾಕಂತಂದ್ರೆ ಇನ್ವೆಸ್ಟ್ ಮಾಡಕ್ಕೆ ನನ್ನ ಹತ್ರನೂ ದುಡ್ಡು ಇರ್ಲಿಲ್ಲ. ಸೊ ಅವಾಗ ತಗೊಂಡಿದ್ದು. ಅದಾದ್ಮೇಲೆ ನನ್ಗಿದು ಕೆಟ್ಟೋಗೇ ಇಲ್ಲ. ಕೆಟ್ಟೋದ್ರೆ ಅಲ್ವಾ ನಾನು ಚೇಂಜ್ ಮಾಡೋದು. ನನ್ಗೆ ಇದೇ ರಿಸಲ್ಟ್ ಬಂದಿದೆ, ನಾನು ಅದಕ್ಕೆ ಇದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನ ನೀವು ವೇಗಾದ್ ಕೂಡ ಪರ್ಚೇಸ್ ಮಾಡ್ಬೋದು, ಇದರಲ್ಲಿ ಬಜೆಟ್ ಫ್ರೆಂಡ್ಲಿ ಸಿಗುತ್ತೆ. ಇನ್ನು ಫಿಲಿಪ್ಸ್ ಕೂಡ ತಗೊಳ್ಬಹುದು. ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ್ದಾವ್ದು ಬೆಸ್ಟ್ ಅಂತ. ನಿಮ್ ಬಜೆಟ್ಗೆ ನಿಮ್ಗೆ ಯಾವ್ದು ನಿಮ್ ಬಜೆಟ್ ಎಷ್ಟಿದೆ ಅದನ್ನ ನೋಡಿ ಪರ್ಚೇಸ್ ಮಾಡಿ. ನಾನು ಹಾಕಿರೋದೆಲ್ಲ ಪರ್ಚೇಸ್ ಮಾಡ್ಬೇಕು ಅಂತ ಏನಿಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ. ನಾನು ಪ್ರಾಡಕ್ಟ್ಸ್ ನ ಇವಾಗ ಹೈ ಎಂಡ್ ಹಾಕಿರ್ತೀನಿ, ಬೇಕಿದ್ರೆ ನೀವು ನಾನು ಐಕಾನಿಕ್ ಹಾಕಿರ್ತೀನಿ, ಅದನ್ನ ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲ ಐಕಾನಿಕ್ ನಾನು ಪರ್ಚೇಸ್ ಮಾಡಕ್ ಆಗಲ್ಲ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಅಂದ್ರೆ, ಈಗ ಫಸ್ಟ್ ಆಫ್ ಆಲ್ ಬಿಗಿನರ್ಸ್ ಅಂತ ಅಂದ್ರೆ ನಮಗೆ ಇನ್ವೆಸ್ಟ್ಮೆಂಟ್ಗೂ ಎಲ್ಲ ಕಷ್ಟ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಬಜೆಟ್ ಫ್ರೆಂಡ್ಲಿಯಲ್ಲಿ ಬೆಸ್ಟ್ ನೋಡೋದು ನನ್ನ ಪ್ರಕಾರ ಬೆಸ್ಟ್ ಅನ್ಸುತ್ತೆ. ಇನ್ನ ನೋಡಿ, ಇದು ಕ್ರಿಂಪಿಂಗ್ ಮಿಷಿನ್ ಸ್ಟ್ರೈಟ್ನರ್ ತರನೇ ಇರುತ್ತೆ ನೋಡೋದಿಕ್ಕೆ, ಬಟ್ ಒಳಗೆ ಈ ರೀತಿ ಇರುತ್ತೆ ನಿಮ್ಗೆ ಜಿಗ್ಜಾಗ್ ತರ, ವೇವಿ ತರ ಸ್ವಲ್ಪ ಜಿಗ್ಜಾಗ್ ತರ ಇರುತ್ತೆ. ಇದನ್ನ ಕ್ರಿಂಪಿಂಗ್ ಮಿಷಿನ್ ಅಂತ ಅಂತೀವಿ. ಇದು ನಾನು ವೇಗ ತಗೊಂಡಿದ್ದೀನಿ. ಆಕ್ಚುಲಿ ಈ ಒಂದು ವೇಗ ಮಿಷಿನ್ ರೀಸೆಂಟ್ ಆಗಿ 1 ಇಯರ್ ಮುಂಚೆ ನಾನು ಚೇಂಜ್ ಮಾಡಿದೆ. 1 ಇಯರ್ ಮುಂಚೆ ನನ್ ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು. ಅದಕ್ಕೂ ಮುಂಚೆ ನಾನು ಹತ್ತತ್ರ ಒಂದು 8.5 ಇಯರ್ ಯೂಸ್ ಮಾಡಿದ್ದೆ. ಸೊ ಅದಾದ್ಮೇಲೆ ನನ್ಗೆ ಅದು ಚೆನ್ನಾಗಿ ಅನ್ಸಿದಕ್ಕೆ ಮತ್ತೆ ಬೇಗನೆ ತಗೊಂಡಿದ್ದೀನಿ. ಇದ್ರಲ್ಲೂ ನೀವು ಐಕಾನಿಕ್ ಬೇಕಿದ್ರು ಪರ್ಚೇಸ್ ಮಾಡ್ಬೋದು. ಓಕೆನಾ, ನಾನು ನಿಮ್ಗೆ ಎರಡು ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ. ಇದು ನಿಮ್ಗೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಸಿಗುತ್ತೆ. ಇನ್ನ ನೆಕ್ಸ್ಟ್ ನೋಡಿ, ಈ ರೀತಿ ಕರ್ಲಿಂಗ್ ಮಿಷಿನ್ ನಾನು ಇದು 22 ನಂಬರ್ ನ ತಗೊಂಡಿದ್ದೀನಿ. ಈ ಒಂದು ಕರ್ಲಿಂಗ್ ಮಿಷಿನ್ ನಾನು ಏನಕ್ಕೆ ತಗೊಂಡೆ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಚಿಕ್ಕದು ದೊಡ್ಡದು ಎಲ್ಲ ನಾನು ಇನ್ವೆಸ್ಟ್ ಮಾಡೋದಿಕ್ ಆಗ್ತಿರ್ಲಿಲ್ಲ. ಇದು ಅಷ್ಟೇ, ನಾನು ಯಾವಾಗ ತಗೊಂಡಿರೋದ್ರಲ್ಲಿ ನನ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ತಗೊಂಡಿರುವಂತ ಮಿಷಿನ್ ಇದು. 9.5 ವರ್ಷ ಆಗಿದೆ, ಇನ್ನೂ ಕೂಡ ನನಗೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಬಂದಿಲ್ಲ. ಸೊ ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ತಗೋಬೇಕು ಅಂದ್ರೆ ನಾನು ಇದೇ ತಗೊಂತೀನಿ, ಯಾಕಂತಂದ್ರೆ ನನಗೆ ಇದು ಬಾಳಕೆ ಬಂದಿದೆ. ಸೊ ಅದಕ್ಕೋಸ್ಕರ ಇದು ಕೂಡ ಅಷ್ಟೇ ವೇಗದೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಸಿಕ್ಕಿದೆ ನನಗೆ. ಇದು ಒಂದು 2200 ಆ ರೇಂಜ್ ಅಲ್ಲಿ ಸಿಕ್ಕಿದೆ ಅನ್ಸುತ್ತೆ. ಮೋಸ್ಟ್ಲಿ ನನಗೆ ನೆನಪಿಲ್ಲ, ಮೋಸ್ಟ್ಲಿ ಇವಾಗ ಚೇಂಜ್ ಆಗಿರ್ಬೋದು ಸ್ವಲ್ಪ. ಬಟ್ ಇದು ಚೆನ್ನಾಗಿದೆ, ಇದೇ ಬಜೆಟ್ ಫ್ರೆಂಡ್ಲಿ ಅಂಡ್ ಬೆಸ್ಟ್. ನೀವೇನಾದ್ರೂ ಐಕಾನಿಕ್ ಅಲ್ಲಿ ತಗೊಂಡ್ರೆ ಇನ್ನು ಜಾಸ್ತಿ ಆಗುತ್ತೆ. ಐಕಾನಿಕ್ ಕೂಡ ಚೆನ್ನಾಗಿದೆ, ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ, ನಿಮ್ಮ ಹತ್ರ ದುಡ್ಡಿದೆ ಅಂದ್ರೆ. ಓಕೆನಾ, ಈ ಒಂದು ಈ ಸೈಜ್ ಅಲ್ಲಿ ತಗೊಂಡ್ರೆ ನಮ್ಗೆ ಆಲ್ಮೋಸ್ಟ್ ಎಲ್ಲಾ ಕರ್ಲ್ಸ್ ಮಾಡ್ಬೋದು. ಇನ್ನ ಮ್ಯಾಗಿ ಕರ್ಲ್ಸ್ ಒಂದು ಇದ್ರಲ್ಲಿ ಮಾಡಕ್ಕಾಗಲ್ಲ. ಮ್ಯಾಗಿ ಕರ್ಲ್ಸ್ ಬೇಕು ಅಂದ್ರೆ ಚಿಕ್ಕದಾಗಿ ಬರುತ್ತೆ, ಅದನ್ನ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಇಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಿ ಇದ್ರಲ್ಲೂ ಕೂಡ ಮಾಡ್ಬೋದು. ಆಕ್ಚುಲಿ ಇವತ್ತು
ನಾನು ವಿಡಿಯೋ ಮಾಡೋವಾಗೇನೆ ಎಷ್ಟು ಅಡೆತಡೆ ಬಂದ್ಬಿಟ್ಟಿದೆ ಅಂತಂದ್ರೆ, ಇವತ್ತು ನನ್ನ ಫೋನ್ ಕ್ಯಾಮ್ರಾದಲ್ಲೇ ಏನೋ ಸೆಟ್ಟಿಂಗ್ ಚೇಂಜ್ ಆಗಿ ಶೇಕ್ ಆಗ್ತಿತ್ತಾ, ಅದನ್ನ ಅರ್ಧ ಗಂಟೆ ನಾನು ಸರಿ ಮಾಡಿದೀನಿ. ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ರೆ ನಾನು ಆಲ್ಮೋಸ್ಟ್ ಈಗ ವಿಡಿಯೋ ಮಾಡ್ತಿರೋದು ನೈಟು 11:15. 11:15 ಅಲ್ಲಿ ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ ಅಂತ ವಿಡಿಯೋ ಮಾಡಕ್ ಕೂತ್ಕೊಂಡ್ರೆ ಆಚೆ ಕಡೆ ನಾಯಿಗಳು ಫುಲ್ಲು ಬೊಗಳ್ತಿದೆ. ಸೊ ನಾನು ಇನ್ನ ಎಷ್ಟೊತ್ತು ವೇಟ್ ಮಾಡಕ್ ಆಗುತ್ತೆ, ಆಗಲ್ಲ ಅನ್ಬಿಟ್ಟು ನಾನು ಈಗ ಸ್ಟಾರ್ಟ್ ಮಾಡಿದೀನಿ. ನಾಯಿಗಳ ಸೌಂಡ್ ಏನಾದ್ರು ಬರ್ತಿದೆ ಪ್ಲೀಸ್ ಇಗ್ನೋರ್ ಮಾಡಿ, ಓಕೆನಾ. ಇನ್ನ ನಾನು ಇದಕ್ಕಿಂತ ಇನ್ನು ಯಾವಾಗ ನಾನು ಮಾಡಕ್ಕಾಗುತ್ತೆ, ನಾನು ಆಲ್ಮೋಸ್ಟ್ ಸೌಂಡ್ ಇರಬಾರ್ದು ಏನು ಇರಬಾರ್ದು ಅಂತ ನಾನು ನೈಟ್ ಟೈಮೇ ಶೂಟ್ ಮಾಡ್ತೀನಿ. ಅಂದ್ರೂ ಕೂಡ ನನ್ಗೊಂದೊಂದ್ ದಿನ ಈ ರೀತಿ ಪ್ರಾಬ್ಲಮ್ ಆಗುತ್ತೆ, ಓಕೆನಾ. ಸೊ ಈ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಸ್ ಏನಾದ್ರು ಬಂದ್ರೆ ದಯವಿಟ್ಟು ಇಗ್ನೋರ್ ಮಾಡಿ, ಓಕೆನಾ. ಇನ್ನ ನೆಕ್ಸ್ಟ್ ನಮಗೆ ಹೇರ್ ಡ್ರೈಯರ್ ಬೇಕಾಗತ್ತೆ. ಇದು ಹೇರ್ ಸೆಟ್ಟಿಂಗ್ ಮಾಡೋದಿಕ್ಕೆ. ಇದನ್ನ ನೀವು ತಗೊಳ್ಬೇಕು ಅಂತ ಅಂದ್ರೆ ನೀವು ಮ್ಯಾಕ್ಸಿಮಮ್ ಇದು ವೋಲ್ಟ್ಸ್ 2200 ವೋಲ್ಟ್ಸ್ ಇದೆ. ಆಕ್ಚುಲಿ ಇದನ್ನ ನಾನು ರೀಸೆಂಟ್ ಆಗಿ ತಗೊಂಡೆ. ಇದಕ್ಕೂ ಮುಂಚೆ ನಾನು ಹೇಳಿದ್ನಲ್ಲ, ನಾನು ಫಸ್ಟ್ ತಗೊಂಡಿದ್ದನ್ನೇ ಯೂಸ್ ಮಾಡ್ತಿದ್ದೆ. ನಮ್ ಸಲೂನ್ ಅಲ್ಲಿ ತುಂಬಾ ಯೂಸ್ ಮಾಡಿದೀನಿ. ಸೊ ಅದಕ್ಕೋಸ್ಕರ ಅದು ಹಾಳಾಯ್ತು. ಅದ್ ನಾನು ಯಾವ ಕಂಪನಿ ಅಂತಾನೆ ಮರ್ತೋಗ್ಬಿಟ್ಟಿದೀನಿ ಆಲ್ರೆಡಿ. ನಾನು ಅದನ್ನ ಬಿಸಾಕ್ಬಿಟ್ಟಿದೀನಿ. ಅದಾದ್ಮೇಲೆ ನನ್ಗೆ ಎಮರ್ಜೆನ್ಸಿ ಬೇಕಿತ್ತು, ಕಸ್ಟಮರ್ಸ್ ಬಂದಿದ್ರು ನನಗೆ. ನಾನು ಬ್ಲಿಂಕಿಟ್ ಅಲ್ಲಿ ಬೇಗ ಆಗುತ್ತೆ ಅಂತ ತರ್ಸ್ಕೊಂಡಿದ್ದೆ. ಅದು ಯಾವ ಬ್ರ್ಯಾಂಡ್ ಅಂತಾನೆ ಮರ್ತೋಗ್ಬಿಟ್ಟಿದೀನಿ ನಾನು. ಅದು 3 ಜನಕ್ಕೆ ನಾನು ಬ್ಲೋ ಡ್ರೈ ಮಾಡಿದ ತಕ್ಷಣನೇ ಅದು ಕೆಟ್ಟೋಗ್ಬಿಡ್ತು. ಸೊ ಅದಾದ್ಮೇಲೆ ನನಗೆ ಅರ್ಜೆಂಟ್ ಆಗಿ ಕಸ್ಟಮರ್ಸ್ ಇವಾಗ ಬಂದಿದ್ದಾರೆ, ಸಡನ್ಲಿ ಕೆಟ್ಟೋಗ್ಬಿಟ್ಟಿದೆ, ಏನ್ ಮಾಡೋದು ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಒಂದು ಡಿ ಮಾರ್ಟ್ ಇತ್ತು, ಅಲ್ಲಿ ಕಳಿಸ್ದೆ ನಾನು ನಮ್ಮ ಹಸ್ಬೆಂಡ್ ನ. ಸೊ ಅಲ್ಲಿ ನಾನು ಹೇಳ್ದೆ ಅವ್ರಿಗೆ 1800 ಎಬೋ ವ್ಯಾಟ್ಸ್ ಇರುವಂತದ್ದು ಏನಾದ್ರು ಇದ್ರೆ ಪರ್ಚೇಸ್ ಮಾಡಿ ಅಂತ. ಅವರು ಇದು ನನ್ಗೆ ಡಿ ಮಾರ್ಟ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿ ಪರ್ಚೇಸ್ ಮಾಡಿ ಕೊಟ್ರು. ಬಟ್ ಚೆನ್ನಾಗಿದೆ, ನೋಡೋಣ ಎಷ್ಟು ದಿನ ಬರುತ್ತೋ ಬರ್ಲಿ ಅಂತ ನಾನು ಇದನ್ನೇ ಯೂಸ್ ಮಾಡ್ತಾ ಇದೀನಿ. ಬಟ್ ಇದು ನನಗೆ ಎಷ್ಟು ವ್ಯಾಟ್ಸ್ ಇದೆ ಅಂತ ಅಂದ್ರೆ 2100 ವ್ಯಾಟ್ಸ್ ಇದೆ. ಸೊ 1700 to 2100 ವ್ಯಾಟ್ಸ್ ಓಕೆ ನನಗೆ ಸೆಟ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಹತ್ರ ಇದು ತರಿಸಿದ್ದು. ಬಟ್ ಈಗ ಅಟ್ ಪ್ರೆಸೆಂಟ್ ಚೆನ್ನಾಗಿದೆ. ನಿಮಗೆ ಬೇಕಿದ್ರೆ ನೀವು ಡಿ ಮಾರ್ಟ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ, ಇಲ್ಲ ಅಂತಾನೆ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ್ದಾದ್ರು ಹಾಕಿರ್ತೀನಿ, ಚೆಕ್ ಮಾಡಿ. ಫಿಲಿಪ್ಸ್ ತಗೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಐಕಾನಿಕ್ ತಗೊಳ್ಳಿ, ಐಕಾನಿಕ್ ಎಲ್ಲ ಜಾಸ್ತಿ ಇರುತ್ತೆ, ನೀವು ತಗೊಳ್ಬಹುದು. ನಾನು ಫಸ್ಟ್ ತಗೊಂಡಿದ್ದು ನಾನು ಯಾವ ಬ್ರ್ಯಾಂಡ್ ಅಂತಾನೆ ಮರ್ತೋಗ್ಬಿಟ್ಟಿದೀನಿ. ಸೊ ನೀವು 1800 ಎಬೋ ವ್ಯಾಟ್ಸ್ ಇರುವಂತದ್ದು ಯಾವ್ದಾದ್ರು ಪರ್ಚೇಸ್ ಮಾಡಿ. 1800 ಎಬೋ ವ್ಯಾಟ್ಸ್ ಇರುವಂತದ್ದನ್ನೇ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಓಕೆನಾ. ಓಕೆ, ನೆಕ್ಸ್ಟ್ ಕೂಮ್ಸ್ ವಿಷಯಕ್ಕೆ ಬಂದ್ರೆ, ಇನ್ನ ಇದು ರೋಲ್ ಕೂಮ್ ಅಂತೀವಿ. ಇದನ್ನ ನಾವು ಬ್ಲೋ ಡ್ರೈ ಮಾಡೋದಿಕ್ಕೆ ಯೂಸ್ ಮಾಡ್ತೀವಿ. ನಾನು ನಿಮ್ಗೆ ಮುಂದೆ ಇದ್ರಲ್ಲಿ ಹೇಗ್ ಮಾಡೋದು ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಇನ್ನ ನೆಕ್ಸ್ಟ್ ಇದು ಪ್ಯಾಡ್ ಕೂಮ್ ಅಂತ ಅಂತೀವಿ. ಇದನ್ನು ಕೂಡ ಅಷ್ಟೇ ಬ್ಲೋ ಡ್ರೈ ಮಾಡುವಾಗ ಯೂಸ್ ಮಾಡ್ಬೋದು. ಮತ್ತೆ ಸ್ವಲ್ಪ ಏನಾದ್ರೂ ಕೂಮ್ ಮಾಡ್ಕೊಳ್ಳೋವಾಗನು, ಇವಾಗ ಲಾಂಗ್ ಹೇರ್ ಇರುತ್ತೆ ಅನ್ಕೊಳ್ಳಿ, ಅವ್ರಿಗೆ ನಾವು ಕೂಮ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಟೇಲ್ ಕೂಮ್, ಅದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇನ್ನ ನೋಡಿ ಈ ರೀತಿ ಇರುತ್ತೆ ಟೇಲ್ ಕೋಮು. ಇದನ್ನ ನೀವು ಈ ರೀತಿ ಇದನ್ನ ಸೆಕ್ಷನ್ಸ್ ಮಾಡ್ಕೊಳ್ಳೋದಿಕ್ಕೆ ನಿಮ್ಗೆ ಈ ರೀತಿ ಈಸಿ ಆಗತ್ತೆ. ನೋಡಿ ಈ ರೀತಿ ಸೆಕ್ಷನ್ ಮಾಡ್ಕೊಳ್ಳೋದಿಕ್ಕೆ ಎಲ್ಲ ನಿಮ್ಗೆ ಈಸಿ ಆಗುತ್ತೆ. ಇದ್ರಲ್ಲೇ ನಿಮ್ ಪ್ಲಾಸ್ಟಿಕ್ ಬರುತ್ತೆ, ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲ ಸ್ವಲ್ಪ ಸಿಕ್ಬಿಡ್ಸೋದಕ್ಕೆ ಅಂತ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡದು ಬರುತ್ತೆ ಬಾಚಣಿಗೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಅಟ್ ಪ್ರೆಸೆಂಟ್ ಇದಿದ್ರೆ ಸಾಕು, ಓಕೆನಾ. ಈಗ ನಾನು ನಿಮ್ಗೆ ಇಷ್ಟು ಪ್ರಾಡಕ್ಟ್ಸ್ ನ ತೋರಿಸಿದೀನಿ. ಮತ್ತೆ ಇನ್ನೂ ಒಂದು ತೋರಿಸಿದೀನಿ, ಮರ್ತೋಗ್ಬಿಟ್ಟಿದೀನಿ. ನೋಡಿ ಇದು ಆಕ್ಚುಲಿ ವಾಲ್ಯೂಮ್ ಪೌಡರ್ ಅಂತ ಅಂತೀವಿ. ನಾವು ಬಫ್ ಕ್ರಿಯೇಟ್ ಮಾಡುವಾಗ ಇಲ್ಲಿ ಈ ಒಂದು ಪೌಡರ್ ನ ಹಾಕೊಂಡು ಬಫ್ ಕ್ರಿಯೇಟ್ ಮಾಡಿದ್ರೆ ವಾಲ್ಯೂಮ್ ಚೆನ್ನಾಗಿ ಬರುತ್ತೆ. ಈ ಒಂದು ವಾಲ್ಯೂಮ್ ಪೌಡರ್ ನ ಕೂಡ ನೀವು ಪರ್ಚೇಸ್ ಮಾಡ್ಬೇಕಾಗತ್ತೆ. ಈಗ ಅಟ್ ಪ್ರೆಸೆಂಟ್ ಮತ್ತೆ ನೀವು ಈ ಒಂದು ಪೌಡರ್ ನ ಪರ್ಚೇಸ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಅಟ್ ಪ್ರೆಸೆಂಟ್ ನೀವು ಕ್ಲೈಂಟ್ಸ್ ಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಪರ್ಚೇಸ್ ಮಾಡಿ. ಈಗ ನೀವು ಅಟ್ ಪ್ರೆಸೆಂಟ್ ನೋಡಿ ಈ ಒಂದು ಶೈನ್ ಸ್ಪ್ರೇ ಪರ್ಚೇಸ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ನೋಡಿ ಈ ಒಂದು ಕರ್ಲ್ ಮಾಡುವಾಗ ಯೂಸ್ ಮಾಡುವಂತ ಈ ಒಂದು ಕ್ರೀಮ್ ಪರ್ಚೇಸ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಈಗ ನೀವು ಹೀಟ್ ಪ್ರೊಟೆಕ್ಷನ್ ಇದನ್ನ ಪರ್ಚೇಸ್ ಮಾಡಿ ಕಂಪಲ್ಸರಿ. ಮತ್ತೆ ಈ ಒಂದು ಹೋಲ್ಡಿಂಗ್ ಸ್ಪ್ರೇನ ಪರ್ಚೇಸ್ ಮಾಡಿ. ಮತ್ತೆ ಮೇನ್ ಇಂಪಾರ್ಟೆಂಟ್ ಹೇರ್ ಡಮ್ಮಿ. ನೋಡಿ ಈ ಒಂದು ಹೇರ್ ಡಮ್ಮಿ ಆಕ್ಚುಲಿ ಇದು ಸಿಕ್ಕಾಗ್ಬಿಡುತ್ತೆ ಅಂತ ನಾನು ಈ ರೀತಿ ಹಾಕಿಟ್ಟಿದ್ದೀನಿ. ಹಿಂಗ್ ಬಿಟ್ಬಿಟ್ರೆ ಸಿಕ್ಕಾಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನೀಟಾಗಿ ಕೂಮ್ ಮಾಡ್ಬಿಟ್ಟು, ನೋಡಿ ಇದು ಯಾವ ರೀತಿ ಹೇರ್ ಇರುವಂತದ್ದನ್ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ, ಇದು ನಮ್ಮ ನ್ಯಾಚುರಲ್ ಹೇರ್ ತರನೇ ಇದೆ. ಇನ್ನು ಕೆಲವೊಂದು ಹೇರ್ ಡಮ್ಮೀಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ನಿಮ್ಗೆ ಫಾರ್ ಎಕ್ಸಾಂಪಲ್ ತುಂಬಾ ಸಾಫ್ಟ್ ಆಗಿರುತ್ತೆ ಹೇರು, ಅದು ಹೇರ್ ಕಟಿಂಗ್ ಹೇರ್ ಡಮ್ಮಿ ಆಗಿರುತ್ತೆ. ಸೊ ನೀವು ಅದನ್ನ ಹೀಟ್ ತಡ್ಕೊಳಲ್ಲ, ಅದನ್ನ ಏನಾದ್ರೂ ನೀವು ಕ್ರಿಂಪ್ ಮಾಡುವಾಗ ಹೀಟ್ ಏನಾದ್ರು ಮಾಡಿದ್ರೆ ಅದು ಸುಟ್ಟೋಗ್ಬಿಡುತ್ತೆ. ಸೊ ಆ ತರ ಹೇರ್ ಡಮ್ಮೀಸ್ ನ ತಗೊಳ್ಬೇಡಿ. ಈ ರೀತಿ ನ್ಯಾಚುರಲ್ ಹೇರ್ ತರ ಕಾಣಿಸುತ್ತೆ.
ಸೊ ಈ ರೀತಿಯಾದಂತ ಸ್ವಲ್ಪ ಕ್ವಾಲಿಟಿ ಆಗಿರುವಂತ ಹೇರ್ ಡಮ್ಮೀಸ್ ನ ತಗೊಳ್ಳಿ. ಇದು ನನಗೆ ನಾನು ಆಫ್ಲೈನ್ ಅಲ್ಲಿ ತಗೊಂಡಿದ್ದು, ಆನ್ಲೈನ್ ಅಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಯಾವ ತರ ಇರುತ್ತೆ ಅಂತ. ಸೊ ಇದು ಈ ಒಂದು ಹೇರ್ ಡಮ್ಮಿನ ಆಫ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿ ನಾನು ಇದು ವೈಭವ್ ಸ್ಟೋರ್ ಅಲ್ಲಿ ತಗೊಂಡಿದ್ದು. ಇದು ನನಗೆ 3000 ರುಪೀಸ್ ಆಗಿತ್ತು. ಓಕೆನಾ. ಸ್ಟಾರ್ಟಿಂಗ್ ಪ್ರೈಸ್ ಚೆನ್ನಾಗಿರೋದು 3000 ಇರುತ್ತೆ. ಇಲ್ಲ ಅಂತಂದ್ರೆ ಅದು ಹೇರ್ ಸುಟ್ಟೋಗ್ಬಿಡುತ್ತೆ. ಸೊ ನಾರ್ಮಲ್ ಯಾರು ತಗೊಳ್ಬೇಡಿ, ಅದು ವೇಸ್ಟ್ ಆಗುತ್ತೆ, ನಿಮ್ಗೆ ಒಂದ್ಸರಿ ಹೇರ್ ಸ್ಟೈಲ್ಗೂ ಬರೋದಿಲ್ಲ. ಇದನ್ನ ಆಕ್ಚುಲಿ ನನ್ನ ಹತ್ರ ನನ್ನ ಸ್ಟೂಡೆಂಟ್ಸ್ ಬರುವಾಗ ತಗೊಂಡಿದ್ದೆ ನಾನು. ಅಂದ್ರೂ ಕೂಡ ನೋಡಿ ಈಗ್ಲೂ ಕೂಡ ನಾನು ಯೂಸ್ ಮಾಡ್ಬೋದು ಅಂತಂದ್ರೆ ಅಷ್ಟು ಚೆನ್ನಾಗಿದೆ ಹೇರು. ಸೊ ಅದಕ್ಕೋಸ್ಕರ ನೀವು ಈ ರೀತಿಯಾದಂತ ಹೇರ್ ಡಮ್ಮಿನ ಪರ್ಚೇಸ್ ಮಾಡಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಇಲ್ಲ ನಿಮಗೆ ಗೊತ್ತಿರೋರು ಯಾರಾದ್ರೂ ಇದ್ದಾರೆ ಅಂದ್ರೆ ಅವ್ರ ಮೇಲೆ ಡೈರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು, ಅದು ನಿಮ್ ಇಷ್ಟ. ಬಟ್ ಡೈಲಿ ಅವ್ರ ಮೇಲೆ ಮಾಡ್ತಿದ್ರೆ ಅವ್ರಿಗೂ ಕೂಡ ಪೇಶನ್ಸ್ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ಹೇರ್ ಡಮ್ಮಿನ ತಗೊಂಡ್ರೆ ಆಯ್ತು. ಇನ್ನ ನೆಕ್ಸ್ಟ್ ಇವಾಗ ನಾವು ಮೇಕಪ್ ಮಾಡುವಾಗ ಸ್ಕಿನ್ ಪ್ರೆಪ್ ಹೇಗ್ ಮಾಡ್ತೀವಿ ಹಾಗೇನೆ ಹೇರ್ ಪ್ರೆಪ್ ಕೂಡ ಮಾಡ್ಬೇಕಾಗತ್ತೆ. ಇನ್ನ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಆಗಿ ನೀವು ಪಕ್ಕಾ ನೀಟಾಗಿ ಫಿನಿಶಿಂಗ್ ಕೊಡ್ಬೇಕು ಅಂದ್ರೆ 100%, 100 ಅಲ್ಲ 200% ನೀವು ಹೇರ್ ಪ್ರೆಪ್ ನ ಮಾಡ್ಲೇಬೇಕಾಗತ್ತೆ. ಸೊ ಹೇರ್ ಪ್ರೆಪ್ ಮಾಡೋದಕ್ಕೆ ನೀವು ಏನೇನ್ ಸ್ಪ್ರೇಸ್ ಯೂಸ್ ಮಾಡ್ಬೇಕು, ಮತ್ತೆ ಯಾವ್ಯಾವ ಟ್ಯೂಲ್ಸ್ ಅಲ್ಲಿ ಮಾಡ್ಬೇಕು, ಮತ್ತೆ ಯಾವ್ಯಾವ ರೀತಿ ಮಾಡ್ಬೇಕು, ಹೇಗೆ ಹೇಗೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಡಮ್ಮಿ ಮೇಲೆ ಮತ್ತೆ ರಿಯಲ್ ಹೇರ್ ಮೇಲೆ. ಡಮ್ಮಿ ಮೇಲೆ ರಿಯಲ್ ಹೇರ್ ಮೇಲೆ ಎರಡು ಒಂದೇ ಇರುತ್ತೆ. ಸೊ ಯಾವ್ಯಾವ ಟೆಕ್ನಿಕ್ಸ್ ನ ಯೂಸ್ ಮಾಡ್ಬೇಕು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ಡೇ 1 ಆಗಿರೋದ್ರಿಂದ ಇವತ್ತು ನಾನು ನಿಮ್ಗೆ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಅನ್ನೋದಕ್ಕಿಂತ ನಿಮ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಮತ್ತೆ ಯಾವ್ಯಾವ ಟೂಲ್ ಬೇಕು ಅಂತ ಹೇಳಿದಿನಲ್ಲ, ಈ ಒಂದು ಟೂಲ್ ನ ನೀವು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ನೆಕ್ಸ್ಟ್ ನಾನು ಕ್ಲಾಸಸ್ ನ ಮಾಡ್ತಾ ಮಾಡ್ತಾ ಹಂಗಂಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ನೀವು ನನ್ನ ಜೊತೆಯಾಗೇನೆ ಬರ್ಬೋದು. ಇನ್ನ ನಾನು ತುಂಬಾ ಹೇರ್ ಸ್ಟೈಲ್ಸ್ ನ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಅಡ್ವಾನ್ಸ್ಡ್ ಲೆವೆಲ್ ತನಕನು ನಿಮ್ಗೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ಲೈನ್ಸ್ ಕ್ರಿಯೇಟ್ ಮಾಡೋದು, ಈ ರೀತಿಯಾದಂತ ಹೇರ್ ಸ್ಟೈಲ್ ನ ಕೂಡ ನಾನು ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಇದೆಲ್ಲ ಮಾಡ್ಬೇಕು ಅಂತಂದ್ರೆ ಪ್ರಾಪರ್ ಸ್ಪ್ರೇಸ್ ಬೇಕು, ಪ್ರಾಪರ್ ಟೆಕ್ನಿಕ್ಸ್ ಬೇಕು, ಪ್ರಾಪರ್ ಆಗಿ ಹೇರ್ ಪ್ರೆಪ್ ನ ಮಾಡ್ಲೇಬೇಕಾಗತ್ತೆ. ಮತ್ತೆ ನಿಮ್ಗೆ ಯಾವ್ಯಾವ ರೀತಿ ಕ್ಲೈಂಟ್ಸ್ ನ ಹ್ಯಾಂಡಲ್ ಮಾಡ್ಬೇಕು, ಈ ಒಂದು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕಮ್ಮಿ ಟೈಮ್ ಕೊಟ್ಬಿಟ್ಟಿರ್ತಾರೆ, ನೀವು ಅವಾಗ ಹೇರ್ ಪ್ರೆಪ್ ಮಾಡೋದು ಅದೆಲ್ಲ ಆಗೋದಿಲ್ಲ. ಅವಾಗ ಏನ್ ಮ್ಯಾನೇಜ್ ಮಾಡ್ಬೇಕು ಅಂತ ಕೂಡ ನಾನು ಕ್ಲಾಸಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇವತ್ತಿನ ಕ್ಲಾಸಸ್ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನ ಇವತ್ತು ಹೇರ್ ಸ್ಟೈಲ್ ಕ್ಲಾಸ್ 1 ಆಗಿರೋದ್ರಿಂದ ಡೇ 2 ಬೇಕಂತಂದ್ರೆ ಡೇ 2 ಅಂತ ಕಮೆಂಟ್ ಮಾಡಿ. ಇವತ್ತಿನ ಕ್ಲಾಸ್ ಯಾರಿಗೆಲ್ಲ ಇಷ್ಟ ಆಯ್ತು ಅಂತ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಆಕ್ಚುಲಿ ಇವತ್ತು ತುಂಬಾ ಡಿಸ್ಟರ್ಬೆನ್ಸ್ ಆಗ್ಬಿಟ್ಟಿದೆ. ಅಂದ್ರೂ ಕೂಡ ನಾನು ನಿಮ್ಗೆ ಹೇಳಿದ್ದೆ ಸ್ಟಾರ್ಟ್ ಮಾಡ್ತೀನಿ ಅಂತ, ಸ್ಟಾರ್ಟ್ ಮಾಡ್ಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಈಗ್ಲೂ ಕೂಡ ಆಚೆ ಕಡೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಸೌಂಡ್ಸ್. ಹತ್ತತ್ರ ನೋಡಿ 11:30 ಆದ್ರೂ ಕೂಡ ಇನ್ನು ನನ್ಗೆ ಆಚೆ ಸೌಂಡ್ಸ್ ಕೇಳಿಸ್ತಾನೆ ಇದೆ. ಓಕೆ, ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮೇಕಪ್ ಕ್ಲಾಸಸ್ಗೆ ಹೇಗೆಲ್ಲ ಸಪೋರ್ಟ್ ಮಾಡಿದ್ರೆ ಇದಕ್ಕೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ನಿಮ್ಗೆ ಮ್ಯಾಕ್ಸಿಮಮ್ ನಾಲೆಡ್ಜ್ ನಾನು ಕೊಡ್ತೀನಿ ಅಂತ ಹೇಳ್ತಾ ಇನ್ನ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.